ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳಲ್ಲಿ ಮಕರರ ಜೀವನದಲ್ಲಿ ನಿಧಾನವಾದರೂ ಸ್ಥಿರ ಪ್ರಗತಿ ಕಂಡುಬರುತ್ತದೆ. ತಾಳ್ಮೆ, ಪರಿಶ್ರಮ ಹಾಗೂ ಯೋಜಿತ ಕಾರ್ಯಗಳಿಂದ ಲಾಭ ದೊರೆಯುವ ಸಮಯ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗಿ ಕಾಣುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ, ಕೆಲಸದಲ್ಲಿ ನಿರೀಕ್ಷಿತ ಫಲ ದೊರೆಯುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುವಿರಿ. ಹೊಸ ಜವಾಬ್ದಾರಿಗಳು ಹೊರಬರಬಹುದು ಹಾಗೂ ನಿಮ್ಮ ಹೆಸರು ಹೆಚ್ಚುತ್ತದೆ. ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ಲಾಭದಾಯಕ, ಆದರೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಣಕಾಸು. ಸೆಪ್ಟೆಂಬರ್ ಮಧ್ಯಭಾಗ ನಂತರ ಹಣದ ಅರಿವು ಸುಧಾರಿಸುತ್ತದೆ. ಹಳೆಯ ಸಾಲದ ಒತ್ತಡ ಕಡಿಮೆಯಾಗುವ ಸೂಚನೆ. ಆಸ್ತಿ, ಮನೆ ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸು. ಕುಟುಂಬ, ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟಿನಲ್ಲಿ ವಾತಾವರಣ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಜಗಳವಾಗಬಹುದು, ಆದರೆ ನಂತರ ಪರಿಹಾರವಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಸಂತೋಷದ ಕ್ಷಣ. ಹಿರಿಯರ ಆಶೀರ್ವಾದದಿಂದ ಮನೆಗೆ ಶುಭ ಕಾರ್ಯ ಸಾಧ್ಯತೆಯಾಗುತ್ತದೆ. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಸ್ವಲ್ಪ ಇರಬಹುದು. ಕಣ್ಣು ಹಾಗೂ ಹೃದಯ ಸಂಬಂಧಿತ ವಿಷಯದಲ್ಲಿ ಜಾಗ್ರತೆ ಅಗತ್ಯ ವಹಿಸಿ. ಯೋಗ, ಪ್ರಾಣಾಯಾಮ ಉಪಯುಕ್ತ. ಶುಭ ದಿನಗಳು 3, 9, 14, 21, 27. ಎಚ್ಚರಿಕೆ ವಹಿಸಬೇಕಾದ ದಿನಗಳು 6, 12, 18, 25. ಶುಭ ಬಣ್ಣ ಹಸಿರು. ಶುಭ ದೇವತೆ ಶ್ರೀ ವಿಷ್ಣು. ಶುಭ ರತ್ನ ನೀಲಮಣಿ. ವಾರ ಫಲಗಳು. ಮೊದಲ ವಾರ 1ರಿಂದ 7 ಸೆಪ್ಟೆಂಬರ್. ಹೊಸ ಅವಕಾಶಗಳು ದೊರೆಯುವ ಸಮಯ. ಉದ್ಯೋಗದಲ್ಲಿ ಹಳೆಯ ಪ್ರಯತ್ನಗಳಿಗೆ ಫಲ. ಕುಟುಂಬದಲ್ಲಿ ಹರ್ಷದ ಸುದ್ದಿ. ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ, ಜ್ವರ, ತಲೆನೋವು. ಎರಡನೇ ವಾರ 8ರಿಂದ 14 ಸೆಪ್ಟೆಂಬರ್. ಈ ವಾರದಲ್ಲಿ ಹಣದ ವಿಚಾರದಲ್ಲಿ ಚಿಂತೆಗಳು ಕಡಿಮೆಯಾಗುತ್ತವೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆ. ದಂಪತಿಗಳ ನಡುವೆ ಪ್ರೀತಿ ಹೆಚ್ಚುವುದು. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವಿರಿ. ಮೂರನೇ ವಾರ 15ರಿಂದ 21ವರೆಗೆ. ಕಚೇರಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಹಠಾತ್ ಪರಿಣಾಮ ಸಂಭವನೀಯ. ವಾಣಿಜ್ಯದಲ್ಲಿ ಲಾಭ. ಹಳೆಯ ಸ್ನೇಹಿತರ ಭೇಟಿ ಸಂತೋಷ ತರುತ್ತದೆ. ನಾಲ್ಕನೇ ವಾರ 22ರಿಂದ 30 ಸೆಪ್ಟೆಂಬರ್. ಹಣಕಾಸು ಸುಧಾರಣೆ. ಕುಟುಂಬದಲ್ಲಿ ಶುಭ ಕಾರ್ಯ ಅಥವಾ ಮದುವೆ, ಹೊಸ ಸದಸ್ಯರ ಆಗಮನ ಸೂಚನೆ. ಹಿರಿಯರಿಂದ ಮೆಚ್ಚುಗೆ. ದೇಹದಲ್ಲಿ ಶಕ್ತಿಯು ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಸಲಹೆ. ಪ್ರತಿ ಶನಿವಾರ ಶನಿದೇವ ಆರಾಧನೆ ಮಾಡಿ. ಓಂ ನಮೋ ನಾರಾಯಣ ಮಂತ್ರವನ್ನು 108 ಬಾರಿ ಜಪಿಸಿ. ಮನಸ್ಸಿಗೆ ಶಾಂತಿ. ಹಣಕಾಸಿನ ಫಲ. ತಂಗಾಳಿ ಗಾಳಿ ಹೆಚ್ಚು ಬೀಸುವ ಸ್ಥಳದಲ್ಲಿ ಸುತ್ತಾಡಿ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ವಿಶೇಷ ಸೂಚನೆಗಳು. ವಿದ್ಯಾರ್ಥಿಗಳು ಪುಸ್ತಕ ಓದುವರಲ್ಲಿ ಹೆಚ್ಚು ಒತ್ತು ಕೊಟ್ಟರೆ ಫಲ ಪ್ರಸ್ತುತವಾಗಿರುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ಮಾತಿನಲ್ಲಿ ಎಚ್ಚರಿಕೆ ವಹಿಸಬೇಕು. ಆರೋಗ್ಯ ಕಾಪಾಡಲು ಎಣ್ಣೆ ಹಚ್ಚಿದ ಸ್ಥಾನ, ಸತತ ವ್ಯಾಯಾಮ ಉಪಯುಕ್ತ. ಉದ್ಯೋಗದಲ್ಲಿ ಈ ತಿಂಗಳು ಮಕರ ರಾಶಿಯವರಿಗೆ ಶನಿ ಮತ್ತು ಗುರುವಿನ ಅನುಕೂಲಕರ ದೃಷ್ಟಿ ಇರುವುದರಿಂದ ಕೆಲಸದಲ್ಲಿ ಹೊಸ ಬೆಳವಣಿಗೆಗಳು ಕಂಡುಬರುತ್ತದೆ. ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಬಡ್ತಿ ಅಥವಾ ಸಮ ಸ್ಥಾನಮಾನ ಹೆಚ್ಚುವ ಸಾಧ್ಯತೆ. ಉದ್ಯಮದಲ್ಲಿ ಹೊಸ ಒಡಂಬಡಿಕೆ ಒಪ್ಪಂದಗಳು ಬರುತ್ತವೆ. ಕೆಲಸ ಬದಲಾವಣೆ ಯೋಚಿಸುತ್ತಿದ್ದರೆ ಈ ತಿಂಗಳು ಉತ್ತಮ. ಹಣಕಾಸಿನ ಸ್ಥಿತಿ. ಹೂಡಿಕೆ ಮಾಡುವವರು ಮಧ್ಯ ತಿಂಗಳ ನಂತರ ಲಾಭ ಪಡೆಯುವಿರಿ. ಬ್ಯಾಂಕ್ ಸಾಲ, ಆರ್ಥಿಕ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನೆ ಭೂಮಿ ಖರೀದಿ ಮಾಡುವವರಿಗೆ ಸಮಯ ಅನುಕೂಲ. ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡಿದರೆ ಭವಿಷ್ಯದಲ್ಲಿ ಲಾಭ. ಹಣಕಾಸು ಸ್ಥಿತಿ. ಪ್ರೇಮ. ವಿವಾಹಿತರಿಗೆ ಸಂಬಂಧದಲ್ಲಿ ಸ್ಪಷ್ಟತೆ ಬರುತ್ತದೆ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚುತ್ತದೆ, ಆದರೆ ಕೋಪದಿಂದ ಮಾತಾಡದಿರಿ. ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಚಿಂತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆಯಾಗುತ್ತದೆ. ಆರೋಗ್ಯದಲ್ಲಿ ಶಕ್ತಿಯು ಹೆಚ್ಚಿದ್ದರೂ ಒತ್ತಡ ಮತ್ತು ಆತಂಕವನ್ನು ನಿಯಂತ್ರಿಸಬೇಕು. ಹೊಟ್ಟೆ ಮತ್ತು ಚರ್ಮ ಸಂಬಂಧಿತ ಸಮಸ್ಯೆ ತೊಂದರೆ ಕೊಡಬಹುದು. ಹೆಚ್ಚು ನೀರು ಕುಡಿಯುವುದು ಅಥವಾ ತಾಜಾ ಆಹಾರ ಸೇವಿಸುವುದು ಒಳ್ಳೆಯದು. ಧ್ಯಾನ, ಪ್ರಾಣಾಯಾಮ ಮಾಡಿದರೆ ಮನಸ್ಸಿಗೆ ಶಾಂತಿ. ಗ್ರಹ ಸ್ಥಿತಿ ಪ್ರಭಾವ.
ಈ ತಿಂಗಳಿನಲ್ಲಿ ಶನಿ ಕುಂಭದಲ್ಲಿ ಇರುವುದರಿಂದ ಹಣಕಾಸು ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಧಾನವಾದರೂ ಶಾಶ್ವತ ಪ್ರಗತಿ. ಗುರು ಮೇಷದಲ್ಲಿ ಇರುವುದರಿಂದ ಮನೆ ಕುಟುಂಬದಲ್ಲಿ ಶುಭ ಕಾರ್ಯ, ಮಕ್ಕಳಿಗೆ ಉತ್ತಮ ಅವಕಾಶ. ಕುಜ ವೃಷಭದಲ್ಲಿ ಇರುವುದರಿಂದ ಧೈರ್ಯ ಹೆಚ್ಚಾಗುತ್ತದೆ, ಆದರೆ ಕೋಪವನ್ನು ನಿಯಂತ್ರಿಸಬೇಕು. ರಾಹು ಕೇತು ಪ್ರಭಾವದಿಂದ ಆರೋಗ್ಯದಲ್ಲಿ ಸಣ್ಣ ಅಡಚಣೆ, ಆತಂಕ ಸಂಭವನೀಯ. ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗಿರುವವರಿಗೆ ಉತ್ತಮ ಸಾಧನೆ. ತಂತ್ರಜ್ಞಾನ, ಗಣಿತ, ಸಂಶೋಧನೆ ವಿಷಯಗಳಲ್ಲಿ ಯಶಸ್ಸು. ವಿದೇಶಾಂಗ ವ್ಯಾಸಯಕ್ಕೆ ಯೋಜಿಸುತ್ತಿರುವವರಿಗೆ ಅರ್ಜಿ ಸಲ್ಲಿಸಲು ಸೂಕ್ತ ಸಮಯ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸಲು ಪ್ರತಿದಿನ ಗಾಯಕತ್ರಿ ಮಂತ್ರವನ್ನು ಜಪ ಉಪಯುಕ್ತ. ಹೊಸ ಪಾಲುದಾರಿಕೆಗಳ ಬಗ್ಗೆ ಚಿಂತನೆ ನಡೆಯಬಹುದು, ಆದರೆ ಪರಿಶೀಲನೆ ಮಾಡಿ ಒಪ್ಪಂದಕ್ಕೆ ಬರಬೇಕು. ಹೂಡಿಕೆ ಮಾಡುವವರಿಗೆ ಮಧ್ಯ ತಿಂಗಳು ನಂತರ ಉತ್ತಮ ಲಾಭ. ಆನ್ಲೈನ್ ವ್ಯವಹಾರ, ವಿದೇಶಿ ವ್ಯಾಪಾರ ಯಶಸ್ಸು. ಆರೋಗ್ಯದ ವಿಶೇಷ ಸಲಹೆಗಳು. ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಶನಿದೋಷ ಕಡಿಮೆಯಾಗುತ್ತದೆ. ಮನೆಗೆ ಹಸಿರು ಗಿಡಗಳನ್ನು ನೆಟ್ಟರೆ ಶುಭವಾಗುತ್ತದೆ. ಸೇವಾ ಬಲದಿಂದ ದುರ್ಬಲರಿಗೆ ಸಹಾಯ ಮಾಡಿದರೆ ಪಾಪ ವಿಮೋಚನೆಯಾಗುತ್ತದೆ. ಒಟ್ಟಾರೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ 2025 ಉದ್ಯೋಗದಲ್ಲಿ ಪ್ರಗತಿ, ಹಣಕಾಸಿನಲ್ಲಿ ಬಲ, ಕುಟುಂಬದಲ್ಲಿ ಶುಭ ಕಾರ್ಯ, ಪ್ರೇಮದಲ್ಲಿ ಸಂತೋಷ, ಆರೋಗ್ಯದಲ್ಲಿ ಎಚ್ಚರಿಕೆ ಇವು ಮುಖ್ಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ.